ರಾಬರ್ಟ್ ವಾಡ್ರಾ ವಿರುದ್ಧವಾಗಿ ಇಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಈ ವಿಚಾರದಲ್ಲಿ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನನ್ನ ಭಾವನನ್ನ ಕೇಂದ್ರ ಸರ್ಕಾರ ಬೇಟೆಯಾಡಕ್ಕೆ ನಿಂತುಬಿಟ್ಟಿದೆ. ಕಳೆದ 10 ವರ್ಷಗಳಿಂದಾನೂ ಕೂಡ ಇನ್ನಿಲ್ಲದಂಥ ಕಿರುಕುಳವನ್ನು ಭಾವನೆಗೆ ಕೊಡ್ತಾ ಇದೆ. ಈಗ ಹೊಸದಾಗಿ ಮತ್ತೊಂದು ಚಾರ್ಜ್ ಶೀಟನ್ನು ಇವರು ಹಾಕಿದ್ದಾರೆ. ವಾಡ್ರಾ, ಪ್ರಿಯಾಂಕಾ ಅವರ ಮಕ್ಕಳ ನಿಂದನೆ ನಡೀತಾ ಇದೆ. ಇಲ್ಲಿ ನಾವು ಅವರ ಕುಟುಂಬದ ಹಿಂದೆ ಬಲವಾಗಿ ನಿಂತ್ಕೊಳ್ತೀವಿ. ಸಾಮಾಜಿಕ ಜಾಲತಾಣದಲ್ಲಿ ರಾಹುಲ್ ಗಾಂಧಿ ಅವರ ಪೋಸ್ಟ್ ಇದು. ಪ್ರಕರಣ ಏನು ಅಂತ ನೋಡಿದ್ರೆ, ಹರಿಯಾಣದ ಶಿಖೋಪುರದಲ್ಲಿ 2008ರಲ್ಲಿ ನಡೆದಂತಹ ಭೂ ಖರೀದಿ ವ್ಯವಹಾರ ಇದು. ವಾದ್ರಾ ವಿರುದ್ಧ ಚಾರ್ಜ್ ಶೀಟನ್ನು ಜಾರಿ ನಿರ್ದೇಶನಾಲಯ ಹಾಕಿದೆ. ವಾದ್ರಾಗೆ ಸೇರಿದ 38 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಜಪ್ತಿ ಮಾಡಿಕೊಂಡಿದೆ ಕೂಡ. ಕ್ರಿಮಿನಲ್ ಪ್ರಕರಣ ಸಂಬಂಧವಾಗಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇದೇ ಮೊದಲು ಕ್ರಿಮಿನಲ್ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಹಾಕಿರೋದು ಇದೇ ಮೊದಲು. 2008ರಲ್ಲಿ ಸ್ಕೈಲೈನ್ ಕಂಪನಿಯಿಂದ 3.5 ಎಕರೆ ಜಮೀನು ಖರೀದಿ ಮಾಡಿಕೊಂಡಿದ್ರು. ರಾಬರ್ಟ್ ವಾಡ್ರಾ ನಿರ್ದೇಶಕರಾಗಿದ್ದಿದ್ದೇ ಸ್ಕೈಲೈನ್ ಕಂಪನಿಗೆ. ಹರಿಯಾಣದ ಮನೇಸರ ಶಿಖೋಪುರದಲ್ಲಿ ಜಮೀನು ಖರೀದಿ ಮಾಡಿಕೊಂಡಿದ್ರು. 7.5 ಕೋಟಿ ರೂಪಾಯಿಗೆ 3.5 ಎಕರೆ ಜಮೀನು ಖರೀದಿ ಮಾಡಿದ್ರು. ಆಗ ಹರಿಯಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು. ಇದರ ಪ್ರಭಾವದ ಆಧಾರದ ಮೇರೆನೆ ಅಷ್ಟು ಜಮೀನನ್ನು ಅಷ್ಟು ಕಡಿಮೆ ಬೆಲೆಗೆ ತಗೊಂಡ್ಬಿಟ್ರು. 2012ರಲ್ಲಿ ಅದೇ 3.5 ಎಕರೆ ಜಾಗವನ್ನು ಬರೋಬ್ಬರಿ 58 ಕೋಟಿಗೆ ಮಾರಾಟ ಮಾಡಿದ್ರು ಇವರು. DLF ಸಂಸ್ಥೆಗೆ ಮಾರಾಟ ಮಾಡಿದ್ರು ರಾಬರ್ಟ್ ವಾಡ್ರಾ. ಜಮೀನು ಖರೀದಿ ವ್ಯವಹಾರ ರಾಜ್ಯದ ಭೂ ನಿಯಮಗಳ ಉಲ್ಲಂಘನೆಯಾಗಿದೆ ಅಂತ ಆರೋಪ ಕೇಳಿ ಬಂತು. 2012ರಲ್ಲಿ ಖರೀದಿಯನ್ನು IAS ಅಧಿಕಾರಿ ಅಶೋಕ್ ಖೇಮ್ಕಾ ರದ್ದು ಮಾಡಿದ್ರು. ಈ ವಿವಾದಗಳ ನಡುವೆ 2018ರಲ್ಲಿ ಪ್ರಕರಣವನ್ನು ಹರಿಯಾಣ ಪೊಲೀಸರು ದಾಖಲು ಮಾಡ್ತಾರೆ. ಭೂ ವ್ಯವಹಾರದಲ್ಲಿ ಅಕ್ರಮ ಆಗಿದೆ ಅಂತ ಪ್ರಕರಣ ದಾಖಲಿಸಿ ತನಿಖೆ ನಡೀತು. ಬಳಿಕ ಇಡಿ ಪ್ರತ್ಯೇಕ ಕೇಸನ್ನು ದಾಖಲು ಮಾಡಿಕೊಂಡು ತನಿಖೆ ನಡೆಸಿತ್ತು. ಸೊ ಹಾಗಾಗಿ ಇದೀಗ ಸಪರೇಟ್ ಆಗಿ ಒಂದು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. During the election period, whenever an election is there, ED and other agencies of central government will act upon on the basis of the political agenda, vendetta. This is clearly a political vendetta. This is an old case they are telling, the old case. Nothing new is there in that. Really, they want to have a political vendetta against Congress leaders and Gandhi Party. Same thing which is happening during the election period. Whenever an election is there, ED and other